ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಇವತ್ತಿನ ಟಾಪಿಕ್ ಏನು ಅಂದರೆ ಫ್ಲ್ಯಾಕ್ಸೀಡ್ ಅಂದರೆ ಅಗಸೆ ಬೀಜದ ಉಪಯೋಗಗಳೇನು, ಅಗಸೆ ಬೀಜನ ಉಪಯೋಗ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಆಗುವ ಪ್ರಯೋಜನಗಳೇನು ತಿಳಿಸೋಣ ಬನ್ನಿ. ಫಸ್ಟ್ ಆಫ್ ಆಲ್, ಅಗಸೆ ಬೀಜ ಇಂಗ್ಲೀಷಲ್ಲಿ ಫ್ಲ್ಯಾಕ್ಸೀಡ್ ಅಂತ ಕರೀತಾರೆ. ಇದು ಭೂಮಿ ಮೇಲಿರುವ ಸಂಜೀವಿನಿ ಅಂತಲೂ ಹೇಳ್ಬೋದು. ಈ ಅಗಸೆ ಬೀಜದಲ್ಲಿ ಹೇರಳವಾಗಿ ಫ್ಯಾಟ್, ಪ್ರೋಟೀನ್, ಫೈಬರ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್ ಮುಂತಾದ ಪೋಷಕಾಂಶಗಳು ಇವೆ. ಈ ಅಗಸೆ ಬೀಜವನ್ನು ನಮ್ಮ ದೇಹದಲ್ಲಿ ನಿಯಮಿತವಾಗಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಪ್ರಯೋಜನಗಳಿವೆ. ಯಾವ್ಯಾವ ಪ್ರಯೋಜನಗಳಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಹೇಳಬೇಕು ಅಂದರೆ ಇದು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಪ್ರಯೋಜನ ಆಗುತ್ತದೆ. ಈ ಅಗಸೆ ಬೀಜನ ಸೇವಿಸೋದ್ರಿಂದ ಹೊಟ್ಟೆ ತುಂಬಿರೋ ಹಾಗೆ ಫೀಲ್ ಆಗುತ್ತೆ. ಇದು ಊಟನ ತುಂಬ ಸೇವಿಸೋಕ್ಕೆ ಬಿಡೋದಿಲ್ಲ. ಹಾಗೆ ಡಯಾಬಿಟಿಸ್ಗಳಿಗೂ ಕೂಡ ತುಂಬ ಒಳ್ಳೆಯದು. ಇದು ಬ್ಲಡ್ ಶುಗರ್ ಲೆವೆಲನ್ನು ಕಮ್ಮಿ ಮಾಡುತ್ತೆ. ಆ ಅಗಸೆ ಬೀಜವನ್ನು ಒಳ್ಳೆಯ ಗುಡ್ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ಬೋದು. ಸಸ್ಯಾಹಾರಿಗಳು ಕೂಡ ಇದನ್ನು ಹೆಚ್ಚಾಗಿ ಸೇವನೆ ಮಾಡಬಹುದು. ಹಾಗೆ ಅಗಸೆ ಬೀಜವು ಬಿ ಪಿಯನ್ನು ಕಡಿಮೆ ಮಾಡುತ್ತದೆ. ಹಾಗೆ ಅಗಸೆ ಬೀಜವು ದೇಹದಲ್ಲಿರುವ 2 ರೀತಿಯಾದ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ. HDL ಮತ್ತು LDL ಕೆಟ್ಟ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಲು ಕೂಡ ಸಹಾಯವನ್ನು ಮಾಡುತ್ತದೆ. ಹಾಗೆ ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಮೋಷನ್ ಚೆನ್ನಾಗಿ ಹೋಗುತ್ತದೆ. ನಮಗೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಕೂಡ ಇದು ಕಮ್ಮಿ ಮಾಡುತ್ತೆ. ದೇಹದಲ್ಲಿ ಏನಾದರೂ ಕ್ಯಾನ್ಸರ್ ಸಾಧ್ಯತೆ ಇದ್ದರೆ ಇದನ್ನು ಕೂಡ ಕಮ್ಮಿ ಮಾಡುತ್ತೆ. ಉರಿಯೂತ, ಇನ್ಫ್ಲಮೇಷನ್ ಕೂಡ ಕಮ್ಮಿ ಮಾಡುತ್ತೆ. ಹಾಗೆ ಅಸ್ತಮ ಇರೋರು ಪೇಷಂಟ್ಗಳು ಇದನ್ನು ಸೇವನೆ ಮಾಡೋದು ತುಂಬ ಉಪಯೋಗಕಾರಿ. ಹೇಗೆ ನಾವು ಅಗಸೆ ಬೀಜವನ್ನು ನಮ್ಮ ದಿನನಿತ್ಯದಲ್ಲಿ ಬಳಸ್ಬೋದು ಅಂತ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಈ ಅಗಸೆ ಬೀಜವನ್ನು ನಾವು ಹುರಿದು ಪೌಡ್ರ್ ಮಾಡಿ ಫ್ರೂಟ್ ಸಲಾಡ್, ಬಿಸಿನೀರು, ಮೊಸರು, ಮಜ್ಜಿಗೆಗೆ ಹಾಕಿ ಕೂಡ ಸೇವನೆ ಮಾಡ್ಬೋದು. ಇಲ್ಲ ಅಂದರೆ ಇದನ್ನು ಡ್ರೈ ಫ್ರೂಟ್ ಜೊತೆ ಸೇರಿಸಿ ಉಂಡೆ ಕೂಡ ಮಾಡಿ ತಿನ್ಬೋದು. ಇಲ್ಲಾಂದರೆ ಅಗಸೆ ಬೀಜದ ಚಟ್ನಿ ಕೂಡ ಮಾಡಿ ಪ್ರತಿನಿತ್ಯವನ್ನು ಉಪಯೋಗಿಸ್ಬೋದು. ಬಹಳ ಉಪಯೋಗ ಇರುವ ಈ ಅಗಸೆ ಬೀಜವನ್ನು ನಾವು ಡೈಲಿ ಒಂದೇ ಟೇಬಲ್ ಸ್ಪೂನಾಗಿ ಉಪಯೋಗವನ್ನು ಮಾಡಬೇಕು ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಉಪಯೋಗ ಮಾಡಿದ್ರೆ ಇದು ನಮ್ಮ ದೇಹಕ್ಕೆ ಅಡ್ಡ ಪರಿಣಾಮವನ್ನು ಸೂಚಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಗಸೆ ಬೀಜದ ಪ್ರಯೋಜನವನ್ನು ನಾವು ತಿಳ್ಕೊಂಡಿದ್ದೀವಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.